ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಎಂಪಿಆರ್ಎಸಿಎಸ್ ವತಿಯಿಂದ ಹಮ್ಮಿಕೊಂಡಿದ್ದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ವ್ಯವಸ್ಥೆಯ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವ ಪ್ರಯತ್ನ ಮಾಡಬೇಕು. ಗ್ರಾಮೀಣ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಸಹಕಾರ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ ಎಂದರು. ಇವತ್ತು 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಆಕ್ಷನ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಭೆ ಉದ್ದೇಶ ಏನು ಸಹಕಾರಿ ಸಪ್ತಾಹದ ಹಬ್ಬ ಅಂತಲೇ ಹೇಳ್ಬೇಕಾಗ್ತದೆ. ಇದನ್ನು ಈ ಹಬ್ಬದಲ್ಲಿ ಸಹಕಾರಿ ಸಂಘಗಳ ಪ್ರಗತಿ ಏನಾಗಿದೆ ಮತ್ತು ಇನ್ನೂ ಹೆಚ್ಚಿನ ಪ್ರಗತಿ ಮಾಡೋದಕ್ಕೆ ಏನೇನು ನಾವು ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು, ಜೊತೆಗೆ ಏನೇನು ವೈಫಲ್ಯಗಳಾಗಿದ್ದಾವೆ ಆ ವೈಫಲ್ಯಗಳನ್ನ ಯಾವ ರೀತಿ ನಾವು ಸರಿ ಮಾಡಿ ಮತ್ತೆ ಅದನ್ನು ಪ್ರಗತಿ ಮಾಡೋದ್ರ ಕಡೆ ಗಮನ ಕೊಡೋದ್ರ ವಿಚಾರವಾಗಿ ಎಲ್ಲ ಸೊಸೈಟಿಯ ಸಿಇಒಗಳು ಮತ್ತು ಅಧ್ಯಕ್ಷಗಳು ಸಮಾಲೋಚನೆ ಮಾಡಿ ಸಹಕಾರ ಸಂಘಗಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗಬೇಕು ಅನ್ನೋದು ಉದ್ದೇಶ ಈ ಸಂಘದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷ ಆರ್ ಜೈರಾಮ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ ಜಿಎಸ್ ಸಂಪಂಗಿಗೌಡ ಮಾತನಾಡಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೀತಾ ಇದ್ದು ಆತ್ಮನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಎಂಬ ಧ್ಯೇಯವನ್ನು ಹೊಂದಿದೆ. ಭಾರತ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸಾಲಿನಲ್ಲಿ ಮುನ್ನಡೆಯುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕತೆಯ ಸುಧಾರಣೆಯಲ್ಲಿ ಸಹಕಾರ ಕ್ಷೇತ್ರದ ಪಾತ್ರ ಅಮೂಲ್ಯವಾಗಿದೆ ಎಂದರು. ಉದ್ದೇಶ ಏನು ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ ಅಖಿಲ ಭಾರತ ಕರ್ನಾಟಕ ಸಹಕಾರ ಸಪ್ತಾಹ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದನ್ನು 7 ದಿನಗಳ ಕಾರ್ಯಕ್ರಮ ಇವತ್ತು ಮೊದಲನೇ ದಿವಸ ಪ್ಯಾಲೇಸ್ ಗ್ರೌಂಡಲ್ಲಿ ಉದ್ಘಾಟನೆ ಆಯಿತು. ನಿನ್ನೆ ನಾವು ದೇವನಹಳ್ಳಿಯಲ್ಲಿ 2ನೇ ದಿನ ಕಾರ್ಯಕ್ರಮ ಮಾಡಿದ್ರಿ. ಇವತ್ತು 3ನೇ ದಿನದ ಕಾರ್ಯಕ್ರಮವನ್ನು ಇವತ್ತು ವಿಶ್ವನಾಥಪುರ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಆಶ್ರಯದಲ್ಲಿ ಎಲ್ಲ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಮೇಶ್, ವಿಶ್ವನಾಥಪುರ ಎಂಪಿಆರ್ಎಸಿಎಸ್ ಉಪಾಧ್ಯಕ್ಷ ಶ್ರೀರಾಮಯ್ಯ, ನಿರ್ದೇಶಕರಾದ ಸಿ ಮುನೇಗೌಡ, ಎಂಆರ್ ಸುಬ್ಬೇಗೌಡ, ಎಸ್ ನರಸಿಂಹರಾಜು, ಎ ರಮೇಶ್, ಆರ್ಎಂ ಮುನಿರಾಜು, ಅರ್ಜುನಗೌಡ, ಪಿ ಚಂದ್ರಪ್ಪ, ಟಿ ರವಿಕುಮಾರ್, ವೆಂಕಟಲಕ್ಷ್ಮಮ್ಮ, ಬಿ ಶಿಲ್ಪಾ, ಸಿಒ ಕೃಷ್ಣಮೂರ್ತಿ, ಸಿಬ್ಬಂದಿ ಮುಖಂಡರಾದ ಡಾಕ್ಟರ್ ಡಿ ಕೆಂಪಣ್ಣ, ಮೀಸೆ ರಾಮಾಂಜಿನಪ್ಪ, ಕೋದಂಡರಾಮು, ಸುಬ್ರಹ್ಮಣಿ, ಮಂಜುನಾಥ್, ರಾಜಣ್ಣ, ಮಧು, ರಾಘವೇಂದ್ರ, ವಿವಿಧ ಎಂಪಿಆರ್ಎಸಿಎಸ್ ಸಂಘಗಳು, ಮಹಿಳಾ ಸಹಕಾರ ಸಂಘಗಳು, ಸಹಕಾರ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಹಕಾರಿ ಸಂಘದವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ.